ಪಾಪತ್ತ ಇದ್ದಾನೆ ಅಲ್ಲಿ ಕೇಳ್ತೀನಿ. ಇವ್ರಿಗೇನು ಮಸ್ತಾಗೈತೆ, ಒಂದು 5,000 ಕೊಟ್ಟರೆ ಏನಾಗಲ್ಲ ಪಾಪ. ಒಂದು 5,000 ರೂಪಾಯಿ ದುಡ್ಡು ಕೊಡಪ್ಪ ಅಂತೀನಿ. ಪಾಪ ಏ ಪಾಪ, ಅದೇ ಹೋಗ್ತಾನಲ್ಲ. ಏ ಪಾಪ ರಜಪ್ಪ, ಏ ಪಾಪ. ಏನಮ್ಮ, ಏನು ಹೇಳು. ಒಂದು 5,000 ದುಡ್ಡು ಬೇಕಾಗಿತ್ತು ಕಣಲ್ಲ. ಯಾತ್ಕನ ಬೇಕಾಗಿತ್ತು, ಖರ್ಚಿಗೆ 1 ರೂಪಾಯಿ ದುಡ್ಡು ಇರಲಿಲ್ಲ. ಅದಕ್ಕೆ ಹಣ್ಣು ಪಣ್ಣು ಯಾತನ ತಿಂಬಕ್ಕೆ ಇದ್ರೆ ಕೊಡ್ತಿದ್ದೇನಪ್ಪ. ಅವತ್ತು ಕೇಳಿದೆ, ತಿರ್ಗಿ ಕೊಡಲಿಲ್ಲ. ನೀನು ಕೊಡ್ತಿದ್ದೆ. ಇಲ್ಲ ಕಣಮ್ಮ, ನನ್ನ ಹತ್ರ ದುಡ್ಡಿಲ್ಲ. ಯಾಕೆ ಅಷ್ಟು ಟೆನ್ಷನ್ ತಗೊಂಡು? ಇಲ್ಲ ಅಂಬೋದು ದೊಡ್ಡ ಸುಖ ಯಾವುದೂ ಇರಲ್ಲ. ಇಲ್ಲ ಕಣಮ್ಮ, ನಾನು ತಗೊಂಡ್ರೆ ಮುಗೀತು. ಕೊಡಲ್ಲಿ ಇವ್ರು 1 ರೂಪಾಯಿಗೂ ಲೆಕ್ಕ ಹಾಕೋರು ಇರೋಂಥವ್ರಿಗೆ ಬೋಲ್ ಬುದ್ಧಿ. ಅದಕ್ಕೆ ಮತ್ತೆ ಇವನು ಎಲ್ಲಿ ಕೊಡ್ತಾನೆ, ಕೊಡಲ್ಲ. ಅಯ್ಯೋ ದೇವ್ರಿಗೆ ಏನು ಮಾಡೋಣ, ಏನು ಇಸ್ಕೊಂಡು ಕೊಡು ಅಂತಾರೆ. ಯಾರು ತೆಗಿಸ್ಕೊಂಡು ಕೊಡೋಣಪ್ಪ ನಾನು ದುಡ್ಡ? ಕೊಟ್ರೇನೆ ಮಣಿ, ಯಾತಾಗ ಇಸ್ಕೊಂಬಂದೆ. ನನ್ನ ಮಾತಾಡಿಸ್ಬೇಡ ನೀನು. ನೀನು ನೋಡಿ ಹಂಗೆ ನನಗೆ ಮೈಯೆಲ್ಲ ಉರಿತೈತಿ. ಹಂಗೆ ನೀನು ನೋಡಿಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ನನಗೆ. ನೀನು ಮಾತಾಡಿಸ್ಬೇಡ ನೀನು. ಅದು ಯಾಕೆ ಹಿಂಗೆ ಸಿಟ್ಟು ಆಗ್ತಾ ಇದೆಯಾ ನೀನು? ನಾವು ಎಲ್ಲಿಂದ ತಗೊಂಬಂದು ಕೊಡೋಣ ಹೇಳಮ್ಮ ದುಡ್ಡ? ನೀನು ದುಡ್ಡು ಕೊಡು ಅಂದರೆ ನಾನು ಹೇಳಿಲ್ವಿ ಅವೆಲ್ಲ ಬೇಡ ಕಣೆ ಅಂತ ಹೇಳಿರು ತಂದು ಕೂತ್ಕೊಂಡು ನಮ್ಮ ಮ್ಯಾಲೆ ನೀನು ಹಿಂಗೆ ಗುದ್ದಾಟಕ್ಕೆ ಬಂದ್ರಿ ನಾವೆಲ್ಲಿಗೆ ಹೋಗಾನಿ? ಇವಳೊಬ್ಳು ಹೇಳು. ನೀನು ಮಾತಾಡಿಸ್ಬೇಡ ನೀನು ನನ್ನ. ಹೋಗು. ಒಂದು 5,000 ಕೊಡಲ್ವಲ್ಲ ಕಷ್ಟ ಸುಖಕ್ಕೆ? ಅಕೌಂಟ್ನ ಕಿಕ್ಕೊಂಡು ಕೂತ್ಕೊಂಡಿವಿ. 5,000 ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ಲ ನಿನಗೆ. ಕೊಡ್ತೀವಿ ಏನು ಅಂತ ಹೇಳಿ ಕೇಳಿದ್ರು ದೊಡ್ಡ ಮಗ ಹೋಗ್ತಾನೆ. ಈಗಿಲ್ಲ ಹೋದ ಮತ್ತೆ ಕೇಳಕ್ಕಿಲ್ವೇ? ಹೇಳಿದ್ ನಮ್ಮ ಅವ್ರು ಅದು ಹೆಂಗೆ ಕೊಡ್ತಾರೆ? ನಾನು ಮನೆಯಾಗಿದ್ದಾಗ ಅವ್ರ ತಾಗ ಹಂಗೆ ಇಸ್ಕೊಂಡಿದ್ದೆ ನೀನು ಅಂತಾರೆ. ಅವಾಗ ಏನು ಹೇಳ ನಾನು? ಇಲ್ಲೋಡು, ನೀನು 5,000 ದುಡ್ಡು ಕೊಡಂಗಿದ್ರೆ ನಾನು ಮಾತಾಡಿಸು. ಇಲ್ಲಾಂದ್ರೆ ನೀನು ನಾನು ಮಾತಾಡಿಸ್ಲೇಬೇಡ. ನೀನು ಸಾಯತಕ ನಾನು ಮಾತಾಡಿಸ್ಬೇಡ. ನೀನು ನಾವೇನಲ್ಲಿ ಪ್ರಿಂಟ್ ಹತ್ಕೊಂಬರಾನಿ. ನಾನು ಒಳ್ಳೆ ಚೆನ್ನಾಗಿ ಹಿಂಸೆ ಮಾಡ್ತೀಯಲ್ಲ ನೀನು. ತೋರದು ಯಾಕೆ ತರಬೇಕಾಗಿತ್ತು ಅಂತಾಳು. ನಾನು ಬಿಡು, ಮಾತಾಡಬಾರ್ದು ಅಂತ ಇದ್ರೆ ಜಾಸ್ತಿ ಆಗ್ತೈತಿ. ನೀನು ಇಕ್ಕಂದಿದ್ರೋಟೆ. ಏನು ನಿನ್ನ ಮನೆಗೆ ಬಿಡ್ಕೊಂಬಿದ್ರೋಟೆ. ನಾನು ಜಗಳ ಮಾಡ್ಕೊಂತೀರಾ? ಯಾಕೆ ಸುಮ್ಮನಿರೋ? ಯಾಕೆ ಸುಮ್ಮನಿದ್ದಂಗಿಲ್ಲನ ಈ ಅಮ್ಮನೆ ಮಾತಾಡಿಸ್ತಾಳೆ. ಅದಕ್ಕೇನೆ ಕೊಡ್ದಿಲ್ಲದ ಮೇಲೆ ನೀನು ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಏನು ಕಷ್ಟ ಅಂದರೆ ಕೊಡೋದು ಬೇಡವಿ? ಒಂದು 5,000 ದುಡ್ಡು ಏನು ದೊಡ್ಡ ಮಗ ಹೋದ ಇಸ್ಕೊಂಬರಕ್ಕಾಗ್ತಿರ್ಲಿಲ್ಲ? ಏನಿರ ಅಂತಾರೆ ಅವರು. ಒಂದು 5,000 ಇಸ್ಕೊಂಬರ್ದಂಗೆ ಎಷ್ಟು ಇದು ಮಾಡ್ತೈತೆ ನೋಡು. ಮತ್ತೆ ಸಿಂಧು, ನೀನು ಯಾರ ಮೇಲೂ ಸಿಟ್ಟಾನ? ನೀನು ಯಾಕೆ ಅಯ್ಯಮ್ಮನ ಮೇಲೆ ಹಾಕ್ತೀಯ? ಅಲ್ಲ, ನೀನು ಎಲ್ಲ ಸಾಲ ಮಾಡಿ ತಗೊಂಬಂದಿರಳು. ನೀನು ಕೊಟ್ಟಕ್ಕಾಗಲ್ಲ ಅಂತೇಳಿ ಅಯ್ಯಮ್ಮನ ಮೇಲೆ ಸಿಟ್ಟು ತೋರಿಸಿದೆ. ಅಯ್ಯಮ್ಮ ಎಲ್ಲಿ ಹೋಗುತ್ತೇಳು ಪಾಪ? ನೀನು ಬರಲ್ವೇ? ನಾನು ಈ ಮನೆಗೆ ಕಾಲಿಕ್ಕಲ್ಲ ಬಗೆ ಮೈಗಳು ಎಷ್ಟು ನನ್ನ ಮೇಲೆ ಇದು ಮಾಡ್ತಾಳೆ ಗೊತ್ತೇನೆ? ಹಂಗೇನೆ ಹಂಗೆ ನಾನು ಬಿಡು ಜಗಳ ಮಾಡ್ಕೋಬಾರ್ದು ಅಕ್ಕಪಕ್ಕಗಳ ಆಡ್ಕೊಂತಾರೆ ಅಂತ ಹೇಳಿ ಸುಧಾರಿಸ್ದಂಗೆಲ್ಲ ಎಷ್ಟು ಇದನ್ನು ಮಾಡ್ತಾಳೆ ಇವಳು ನನ್ನ ಮೇಲೆ. ಹಂಗೇನೆ ದುಡ್ಡು ಕೊಡ್ಬೇಕಂತೆ ನಾನು ಬಿಡಿಸಿ ನೋಡಮ್ಮ. ನಾವೇನೋ ಕಷ್ಟ ಸುಖ ಆದರೆ ಅಂತ ಹೇಳಿ ನಾನು ಎಲ್ಲ ಬರೋದೆಲ್ಲ ಕೊಟ್ಟಿದ್ದೀನಿ. ಏನೋ ಒಂದು 5,000 ಐತಿ, ಇರಲಿ ನಮಗೆ ಬೇಕು ಅಂತಂದರೆ ಅವನು ಕೇಳಿದೆ. ಇಲ್ಲ ಕಣಮ್ಮ ಅಂತ ದುಡ್ಡು ಅಂದ. ಇಲ್ಲ ಅಂದಮೇಲೆ ನಾನು ಇನ್ನು ಯಾಕೆ ಮಾತಾಡೋಣ ಅಂತ ದುಡ್ಡ? ಕೊಡಪ್ಪ ದುಡ್ಡು ಕೊಡಪ್ಪ ಅಂತ ಹಿಂಸೆ ಮಾಡೋಣ ನಾನು? ಒಳ್ಳೆ ತರವಲ್ದಂಗೆ ಮಾತಾಡಬೇಡ ನೀನು. ನಾನೇನು ಈ ಮನೆಯಾಗ ಇರಲ್ಲ, ಇನ್ಮೇಲಿಂದ ಬರಲ್ಲ ಕಣೆ. ನಿನ್ನ ಮನೆಯಾಗ ಬರಲ್ಲ. ನನ್ನೊಳ್ಳೆ ನೀನು ಇದು ಮಾಡಿದೆ. ಬರಬೇಡ ನಿನ್ನ ಮನೆಯಾಗ. ನಡಿ ಹಸಿಕೆ ನಡಿ. ಕೊಡಲಿಲ್ಲ ಅಂದಮೇಲೆ ನಮ್ಮ ಮನೆಯಾಗ ಇರ್ಕೊಡು ನೀನು. ನಡಿ ಹಸಿಕೆ ಬರಬೇಡ ನೀನು. ನೀ ಯಾಮ ಕೈಕೊಂಡು ಬತ್ತೀಯ? ಹೋಗು, ಅಲ್ಲೇ ಹೋಗು. ನಾವಿಬ್ರಳು ಹೆಂಗೆ ಮಾಡ್ತೀವಿ ಇವಾಗ. ನೀನು ಇರೋದೇ ನಮಗೆ ಸಮಸ್ಯೆ. ಹೋಗು. ಬರಲ್ಲ ಹೇಳೆ, ಬರಲ್ಲ ನಾನು. ನಾನು ಯಾಕೆ ಬರೋದು? ನಿಂತ ಹಿಂಗೆಲ್ಲ ಅನ್ನಿಸ್ಕೊಂಡು ಬರಾನಿ. ಏನು ಸೀಮೆಗಿಲ್ಲದ ಮನೆ ಕಟ್ಟವಳೆ, ಸೀಮೆಗಿಲ್ಲದ ಬಂಡೆ ಹಾಕ್ಸವಳೆ. ಅಯ್ಯೋ ಒಳಕ್ಕೆ ಹೋಗಂಗಿಲ್ಲ, ಬಂಡೆ ಎಲ್ಲ ಗಬ್ಬ ಆಗ್ತಾವೆ. ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅದನ್ನು ತೆಗಿಬೇಡ, ಇದನ್ನು ತಗೋಬೇಡ. ನಾನು ಆಗಕ್ಕೆ ಕನ್ಸರಿಸ್ಕೊಂಡಿದ್ದೀನಿ. ಇನ್ನೊಬ್ರು ಯಾರನ್ನಾಗಿದ್ರು ಸುಮ್ತಿರ್ಲಿಲ್ಲ ಭಾಗ್ಯಮ್ಮ. ಎಷ್ಟು ಇದು ಮಾಡ್ತಾಳೆ ಹೆಂಗೇನೆ ನನ್ನ ಮೇಲೆ. ಬಿಡು ಮಾತಾಡಬಾರ್ದು ಅಂದಂಗೆಲ್ಲ. ನೀನು ಬದುಕಿಲ್ಲದಾರು ಏನು ಮಾಡ್ತಾರೆ ಹೇಳು? ಆಗ್ಲೆಲ್ಲ ನೀರು ಐಕ್ಯಂಬ್ತಾರೆ, ನೀರು ಬರ್ತವೆ ಅಂತ. ಆಗ್ಲೆಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಆಗ್ಲೆಲ್ಲನ ಒಗ್ದೊಗ್ದು ಹಾಕ್ತಾಳೆ. ಸೋಪಿನ ಪುಡಿ ಸೋಪ್ ಒಂದು ದಂಡ ಮಾಡ್ತಾಳೆ. ಬುದ್ಧಿ ಇಲ್ಲದ ಕೆಲಸ ಮಾಡ್ಕೊಂಬಾಳಿ ಇವಳು ನನ್ನ ಅಂಬ್ತಾಳೆ. ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ಆಗಲೆಲ್ಲನ ಟಿ ವಿ ಹಾಕ್ಬಿಟ್ಟು ಊರೆಲ್ಲ ರೌಂಡ್ ಹೊಡಿಯಕ್ಕೆ ಹೋಗ್ತಾಳೆ. ಕರೆಂಟ್ ಚಾರ್ಜ್ ಬರ್ದಂಗಿರುತ್ತೆ. ಕರೆಂಟ್ ಚಾರ್ಜ್ ಬರೋದಕ್ಕೂ ನನ್ನ ಮೇಲೆ ಸಿಟ್ಟು ಹಾಕ್ತಾಳೆ. ಟಿ ವಿ ಹಾಕಾಗಳೆ. ನೆನ್ನೆ ಸಹ ಊರೆಲ್ಲ ಟ್ರಿಪ್ಪಿಗೆ ಮಂದಿ. ಅಮ್ಮ ನೀನು ಕೊಡ್ದಿದ್ರೊಟ್ಟೆ ಬಾಯಿ ಮಾಡಬೇಡ, ಸುಮ್ಕಿರು. ಮತ್ತೆ ಜೋರಾದ್ರೆ ನೀನು ಮೆತ್ಕಾಗ್ತೀಯ, ಮೆತ್ಕಿದ್ರೆ ನೀನು ಜೋರು ಮಾಡ್ತೀಯ ಅಂತಾಳು ನೀನು. ಇಲ್ಲಿ ನೋಡಿನಿ ನನ್ನ ಸುದ್ದಿಗೆ ಏನಾನ ಬಂದರೆ ನಾನು ಏನಿಲ್ಲ ನೋಡು, ಮುಚ್ಕೊಂಡು ಇರಬೇಕು ಅಷ್ಟೇ. ನಾನು ನೀನು ಕೇಳೋ ಅಂಥದ್ದೇನಿಲ್ಲ. ನೋಡ್ಕೋಬೇಕು. ಯಾವ ರೀತಿ ನೋಡ್ಕೊಂತೀಯ? ನೋಡ್ಕೋಬೇಕು ಅಷ್ಟೇ. ನನ್ನ ದುಡ್ಡು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂದ್ರೆ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ. ಏನು ತಿಳ್ಕೊಬಿಡು. ನೀನು ಯಾಕೆ ತರಬೇಕಾಗಿತ್ತು? ಯಾಕೆ ತಂದೆ ಅಂತ ತಾಣೋಗ್ಲೇಳು. ಅವ್ರು ಬಂದು ತುಂಬ್ಕೊಂಡು ತಾಣೋಗ್ಲೇಳು. ಯಾರು ಕೊಡೋದು ಬೇಕಾಗಿಲ್ಲ. ಮಾತಾಡಬೇಡ, ಸುಮ್ಮನಿರಿನ್ನ. ಆರಾಗಿತ್ತು ನಮ್ಮ ಅಮ್ಮಗಳ್ನಂಗೆನೆ ನೋಡಿ. ಸಂತೋಷ ಆಗುತ್ತೆ. ಎಂಥ ಬುದ್ಧಿವಂತಿಕೆಯಿಂದ ನಮ್ಮ ಮನೆಯಾಗ ಹೆಂಗೆ ಮಾಡ್ಕೊಂಡಿರ್ತಾರೆ ಬಡವರಾದ್ರೂ. ಯಾತ್ರೆಗೆ ಯಾತು ಇಲ್ಲಾಂದ್ರೆ ಯಾರು ಮಾಡೋಕ್ಕೆ ಹೋಗಲ್ಲ. ಬುದ್ಧಿವಂತರು ಎಲ್ಲ ಈ ಕಾಲದಾಗ ನೋಡಿ. ಸಂತೋಷ ಆಗುತ್ತೆ. ಅವ್ರು ಬದುಕೇನೋ ಅವ್ಳು ಬಾರೇನೋ ಮಾಡ್ಕೊಂಡು ಹೆಂಗಿರ್ತಾರೆ. ಒಬ್ರು ಮಂತಕ್ಕೆ ಹೋಗಲ್ಲ, ಒಬ್ರು ಸುದ್ದಿಗೆ ಹೋಗಲ್ಲ, ಏನಿಲ್ಲ ನೋಡಿರಿ. ಹಂಗೇನೆ ಸಂತೋಷ ಆಗುತ್ತೆ.
ಸುಮ್ಮನಿರು, ಅವಳು ಹೋಗೋದು ನೋಡಿ ಇನ್ನು ಏನು ಹೇಳ್ತಿ. ಅವಳು ಇನ್ನು ಮ್ಯಾಕ್ ಹೋಗ್ತಾಳೆ ಭೂಮಿ ಕೆಳಗಿರಲ್ಲ, ಅವಳು ಮ್ಯಾಕ್ ಹೋಗ್ತಾಳೆ, ಆಕಾಶಕ್ಕೆ ಹೋಗ್ತಾಳೆ. ಓಹೋ, ಅವಳನ್ನ ಮರಗಿತ್ತು ನಮ್ಮಮ್ಮಗಳು ನೋಡಿರಿ ಸಂತೋಷ ಆಗುತ್ತಂತೆ. ಏನು ಹಂಗೇನೆ ನಾವೇನು ಕುಕ್ಕಂಡು ಉಣ್ತೀವಿ, ನಾವು ಬಿಡಿಸುತ್ತೀನಿ, ನಾವು ಮಾಡ್ತೀವಿ, ನಾವೇನೇನು ಕುಕ್ಕಂಡಿರಲ್ಲ. ಬಿಡುವಂಗೆಲ್ಲ ಮಾತಾಡಬಾರ್ದು ಸಿನ್ನಮ್ಮ, ಎದ್ದೆದ್ರಿಗೆ ಮಾತಾಡಬಾರ್ದು. ಸುಮ್ಮನಿರಿ, ಎಲ್ಲನ ನೋಡಿ ಅರ್ಥಗನ ನೋಡಿ ಕೊಟ್ಟು, ಇಲ್ಲಾಂದರೆ ಬಿಡು ತಾಂಡೋದ್ರು ಹೋಗ್ಲಲ್ಲ ಅವ್ರು ಸುಮ್ಮನೆ ವಾಪಸ್ಸು. ಇದು ಒಂದೇ ತಿಂಗಳಿಗೆ ಏನು ಮುಗಿಯೋ ಅಂತ ಕತೆ ಅಲ್ಲ ಇದು. ಇನ್ನು ಮುಂದಿನ ತಿಂಗಳು ಐತಿ, ಇನ್ನು 7 ವರ್ಷ ಕಟ್ಟಬೇಕು, 1.5 ವರ್ಷ ಕಟ್ಬೇಕು ಕಣಕ್ಕ. ನಾನು ಯಾಕನತ್ತನ್ನ ಏನೋ ಎಮ್ಮಂಗಾಗೈತೆ. ಮತ್ತು ಆ ಫ್ರಿಡ್ನಾಗೆ ಡಬಲ್ ಡೋರಿನ ಫ್ರಿಡ್ ತಂದವಳೆ, ಅದ್ರಾಗೆ ಯಾತ್ಯಾತ ಇಕ್ಕಿಲ್ಲ ಕಣೆ. ಏನು ದಪ್ಪನ ತರಕಾರಿ ತಮ್ಮಲ್ಲ, ತರಕಾರಿಯವ್ರು ದಿನ ಬರ್ತಾರೆ, ಯಾತ್ಯಾತ ಇಕ್ಕಿಲ್ಲ. ಸುಮ್ಮನೆ ಇಕ್ತಿದ್ಮೇಲೆ ಅದನ್ನ ತಂದು ಸುಮ್ಮನೆ ಅವರಿಗೆ ದುಡ್ಡು ಬಡ್ಡಿ ಕಟ್ಟ ಅಂಥದ್ದೇನು ಬೇಕು? ಸುಮ್ಮನೆ ಅಂಥವೆಲ್ಲ ಏನಕ್ಕೆ ಇವಾಗ? ಇರೋದೇ ಆಸ್ತಿ ಎಷ್ಟೈತೆ ಅಷ್ಟು ಕಾಲು ಚಾಚಬೇಕು. ಸಾಲ ಮಾಡಿದ್ರೆ ಯಾರು ಬರೋಲ್ಲ, ಸಾಲ ಮಾಡ್ಕೊಂಡು ಬೀದಿಗೆ ಬಿದ್ದರೆ ಯಾರು ಬರೋಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೋಡಿದೀಯಾ, ಅವ್ರು ಸಾಲ ಮಾಡ್ಕೊಂಡು ಬೀದಿಗೆ ಬಿದ್ದವ್ರೆ, ಬೀದಿಗೆ ಬಿದ್ದು ಯೋಟ್ ಅನುಭವಿಸಿರು. ಈಗ ಹೆಂಗೆ ಬುದ್ಧಿವಂತರಾಗಿ ಐದಾರು ನಿಮ್ಮ ಅಪ್ಪ ನಿಮ್ಮಮ್ಮ ಅಂಥವ್ರಿಗೆ ನೋಡ್ಲಾರ್ದಲೇ ಅಷ್ಟೆಲ್ಲ ಗೊತ್ತಾಗೈತೆ. ಗೊತ್ತಾಗಿದ್ರು ನೀನು ತಿರ್ಗಿ ಹಿಂಗೆ ಮಾಡ್ಕೊಂಡು ನೀನು ಅಂತ ದಡ್ಡಿ ಅಂತ ಹೇಳೋಣ. ರಪ್ಪ ರೊಮ್ಮೆಗೂ ಹಂಗೆ ಆಗಿತ್ತೇನು? ರಪ್ಪ ರೊಮ್ಮ ಏನು ಸುಮಾರಾಗಿ ಆಡಲಿಲ್ಲ. ಅಯ್ಯೋ, ಅವ್ರು ತಿರ್ಗಿ ಆಮೇಲೆ ಕೂಲಿ ಮಾಡಿ ಮನೆ ತಗೊಂಡು ಈಗ ಹೆಂಗೆ ಬುದ್ಧಿವಂತರಾಗಿದ್ದಾರೆ. ಯಾರು ಸವಸಕ್ಕೂ ಹೋಗಲ್ಲ, ಯಾರು ನೋಡ್ರಿಶ್ರಮಕ್ಕೆ ಹೋಗಲ್ಲ, ಅವ್ರು ಒಡವಿಗೆ ಅವ್ರು ಬುದ್ಧಿವಂತರಾಗಿದ್ದಾರೆ. ರಪ್ಪ ರೊಮ್ಮ ನೋಡಿದ ಮೇಲೆ ಸಾಲ ಮಾಡಿ ಬ್ಯಾಂಕಿನ ಲೋನ್ ಕೊಡ್ತಾಲೇನೆ ಅವರು ಬಂದು ಮನೆಯೆಲ್ಲ ಸೀಜ್ ಮಾಡಿದ್ರು. ಹಿಂಗಾಗಿತ್ತು. ತಿರ್ಗಿ ಅವಳು ಯಾರೋ ಒಬ್ಳು ಬಂದ್ಲು ತಗೊಂಡ್ಲು, ಅವಳೆಲ್ಲನ ತಗೊಂಡಿದ್ದು ಮಾಡಿದ್ಲು. ಇವ್ರು ಆಮೇಲೆ ಬೀದಿಗೆ ಬಿದ್ದಿದ್ರು, ಇರಲಿಲ್ಲ ಮನೆ ಇರಲಿಲ್ಲ. ತಿರ್ಗಿ ಯಾವುದವನ ಮನೆ ನೋಡ್ಕೊಂಡು ಇದ್ದು ಕೂಲಿ ಮಾಡಿ ಈಗಲೂ ಕೂಲಿ ಮಾಡಕ್ಕೆ ಹಂಗೆ ಇದ್ದಾರೆ. ಅವ್ರು ನೋಡಿದ ಮೇಲೆ ಇನ್ನೇನಾದ್ರೂ ಬುದ್ಧಿ ಬಂದಿಲ್ಲ ಅಂದರೆ ಇದಕ್ಕೆ ಅಲ್ಲ ಗೊತ್ತೇ ಐತೆ ಸಾಲ ಮಾಡಿರಿ ಅಂಥ ಪರಿಸ್ಥಿತಿ ಆಗುತ್ತೆ ಅಂತ. ಸಾಲ ಮಾಡಿರಿ ನೆಮ್ಮದಿರಲ್ಲ. ನೀನು ಏನು ಮನೆ ಕಟ್ಟಿರೋ ಏನಕ್ಕೆ ಬಂದಂಗೆ ಗುಡಿಸ್ಲಾಗಿರ್ಲಿ, ಅವ್ಳು ಸಾಲ ಇಲ್ದಂಗಿದ್ರೆ ನೆಮ್ಮದಿ ನಿದ್ದೆ ಮಾಡ್ಬೋದು, ನೆಮ್ಮದಿ ನಿದ್ದೆ ಬರುತ್ತೆ. ನೀನು ಅರಮನೆ ಅಂತ ಮನೆ ಕಟ್ಟಿ ಸಾಲ ಮಾಡ್ಕೊಂಡು ನೀನು ಅದನ್ನ ತೀರ್ಸೋಕ್ಕಾಗಲಿಲ್ಲ. ನೀನು ಸಾಯ ತಕ್ಕ ಸಾಲ ತೀರಿಸ್ಬೇಕು, ನೀನು ಸಾಯ ತಕ್ಕ ತೀರಿಸಿಬೇಕು. ಬಿಡು ಇವಾಗ ಅದು ಯಾಕೆ ಹಂಗೆ ಆಡ್ತೀಯ ತಾಯಿ? ನಾವು ತೀರಿಸ್ಕೊಂತಿ ಸುಮ್ಕಿರು. ಏನು ಕೇಳಿದ್ಕೆ ಹೆಂಗೆ ಆಡ್ತೀಯಲ್ಲ? ಮತ್ತೆ ನೀನೇನೇ ನನ್ನ ಮೇಲೆ ಮತ್ತೆ ಅಂಗ್ಲೆಲ್ಲ ಜಗ್ಲಕ್ಕೆ ಬರೋದು ಕೊಡಲ್ಲ ಅಂತ? ಅದೇ ಮತ್ತು ನಾನು ಇರೋದನ್ನೇ ಹೇಳಿದ್ದು ನಾನು ನಿನಗೆ. ಇಲ್ಲ ನೋಡು, ನೀನು ಏನೋ ಮಾತಾಡ್ಗಿಟ್ಟಿಯ, ನಾನು ಏನೋ ಅಂದ್ಗಿನಿಯ ನೋಡು. ಇನ್ನೊಂದು ಸತಿ ಹೇಳ್ತೀನಿ. ಯಾರ ಮೇಲೂ ಸಿಟ್ಟ ಯಾರ ಮೇಲೆ ಹಾಕ್ಬಿಟ್ರೆ ನೋಡು. ಅವ್ನು ಕೊಡಲಿಲ್ಲ ಅಂತೇಳಿ ಅವ್ನ ಮೇಲೂ ಸಿಟ್ಟು ನನ್ನ ಮೇಲೆ ಹಾಕಕ್ಕೆ ಬಂದವಳೆ. ಅವ್ನು ಕೊಡಲಿಲ್ಲ ದುಡ್ಡ ಅಂತ. ಇದೆಲ್ಲ ಬಿಟ್ಬಿಡ್ಬೇಕಕ್ಕ ನೀನು. ಸರಿಯಾಗಿರೋದು ಕಲಿ, ಸರಿಯಾಗಿದ್ದು ನೀನು ಹೇಳ್ದಂಗೆ ಕೇಳ್ಕೊಂಡು ಹೋಗೋದು ಕಲಿ ಅಷ್ಟೇ. ನನ್ನೇ ನಿಮ್ಮ ಮನೆಗೆ ಬರಬೇಡ, ಹಂಗೆ ಹಿಂಗೆ ಅಂತ ಮಾತಾಡಬೇಡ ನೀನು. ನಾನು ಬರೋದಿಲ್ಲ, ನಾನು ಹೊರಗಾಗ್ಲಿ ಮಾಡ್ಕೊಂಡು ಉಣ್ತೀನಿ. ನಾನು ಹೊರಗಾಗ್ಲಿ ಹೇಳು, ಹೊರಗೆ ಮಾಡ್ಕೊಂಡು ಉಣ್ತೀನಿ. ಅದು ಹೆಂಗಾದ್ರೂ ಆಗಲಿ ಹೇಳು. ಏನು ತಿಳ್ಕೊಬಿಟ್ಟಿದೀಯ? ಏನು ನೀನು ಒಬ್ಳೇನೇ ಸಾಕೋದು ನೋಡ್ಕೊಂತಾರೆ ಕಣೆ. ನನ್ನ ಈ ವರ್ಷ ಇಕ್ಕೊಂಡ್ರು ಕಣೆ, ಅವ್ರು 1 ರೂಪಾಯಿ ಕೇಳಲಿಲ್ಲ ಕಣೆ. ಸಂಗೀತಮ್ಮ 1 ರೂಪಾಯಿ ದುಡ್ಡು ಇಸ್ಕೊಬ, ನೀನು ಸಣ್ಣ ಮಗನ ತಾಯಿ ಅಂತ ಹೇಳಲಿಲ್ಲ ಕಣೆ. ಅವನು ಹೇಳಲಿಲ್ಲ ನನ್ನ ಮಗ. ಹೋಗವ್ರ ತಗಿಸ್ಕ ಹೋಗಲ್ಲಿರು ಅಂತ ಒಂದು ಮಾತಂಬ್ಲಿಲ್ಲ ಕಣೆ. ನೀನೆಲ್ಲ ಎಲ್ಲ ಈಗ ಒಂದು 3-4 ತಿಂಗಳಿಗೆ ಮತ್ತೆ ಕ್ಯಾಲಿ ಅಂತ ಮಾತಾಡ್ತೀಯಲ್ಲೇ ನೀನು. 3-4 ತಿಂಗಳಿಗೇನೆ ವರ್ಷಾನ್ಗಟ್ಲೆ ಸಾಕ್ತಾರೆ, ಎಲ್ಲ ಹೋದ್ರು. ಹೋಗು. ನನಗಿಲ್ಲ ನೋಡೋ ಸಿಟ್ಟು ಬಂದ್ಬಿಟ್ರೆ ನಾನು ಏನಿಲ್ಲ ನೋಡತಕ್ಕ ನೋಡ್ತೀನಿ. ಬಿಡ್ತಾಯಿ ಹೋಗ್ಲಿ, ಏನು ಕೊಡಬೇಡ ಸುಮ್ಮನಿರು. ಸರಿಯಾಗಿ ಗಲಾಟೆ ಮಾಡಿದೆ ನೋಡು. ಕೊಡ್ದಿಲ್ಲದ ಹಂಗೆ ಹೆಂಗಂತಾಳೆ. ನಾವೆಲ್ಲಿಂದ ತಗೊಂಬಂದು ಕೊಡಲಿ? ಯಾಕೆ ತರಬೇಕಾಗಿತ್ತು? ರಪ್ಪ ನಮ್ಮಯ್ಯ ಬೀದಿಗೆ ಬಿದ್ದರೂ ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಮತ್ತೆ ಯಾಕೆ ಸಾಲ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಬೇಕಾಯ್ತು? ಗೊತ್ತಾಗಲ್ವ ಸಾಲ ತೀರಿಸ್ಕೋಬೇಕು ನಾವು ಫಸ್ಟು ಅಂತ. ಬ್ಯಾಂಕ್ ಲೋನ್ ಕಟ್ಟಬೇಕು, ಅಪ್ಪ ನಮ್ಮ ಮೇಲೆ ಹಿಂಗೆ ಮಾಡ್ಕೊಂಡಿದ್ರು ಅಂಬೋದು ಒಂದು ಈಟನ ಅನುಭವ ಇಲ್ಲ ಇದಕ್ಕೆ. ಹಿಂಗೆ ಹಂಗಾಡುತ್ತೆ. ಅದಕ್ಕೆ ಮತ್ತೆ ಸರಿಯಾಗಿ ಹೋಗ್ತೇನೆ ನೋಡು. ಈ ವರ್ಷ ಹಾಕಿದ್ರು 1 ರೂಪಾಯಿ ಕೇಳಿರಲಿಲ್ಲ ನೀನು. ಈ ವರ್ಷ ಏನು ಮುದ್ದೆ ಇಕ್ಕಿದ್ಯಮ್ಮ ಮಾತಾಡ್ತೀಯಲ್ಲಿ. ನೀ ವರ್ಷ ಅವ್ರು ನೋಡ್ಕೊಂಡವ್ರಿ, ನೀನೆಲ್ಲ ಒಂದು 3 ತಿಂಗಳು ನೋಡ್ಕೊಂಡ್ರೆ ಅದಕ್ಕೆ ಮಾತಾಡ್ತೀಯ ಅಂತ ಚಂದಕ್ಕೆ ಹೋಗಳ್ದೆ ನೋಡು. ಸುಮ್ಕಾದ್ಲು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.